ಬಡವರಂದ್ರೆ ನಮ್ಮ ಸರ್ಕಾರಕ್ಕೆ ಯಾವಾಗಲೂ ಅಸಡ್ಡೆ. ಬಡವರ ಕಷ್ಟ ಸಂಕಷ್ಟ ಕೇಳಲು ನಮ್ಮ ಜನಪ್ರತಿನಿಧಿಗಳ ಹತ್ರ ಯಾವಾಗಲೂ ಪುರ್ಸೋತಿಲ್ಲ. ಇವರು ಈ ರೀತಿ ಅಸಡ್ಡೆ ಮಾಡೋದ್ರಿಂದ ನಮ್ಮ ಬಡ ಜನ ಎಷ್ಟೊಂದು ಸಂಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ ಬಿಡಿ. ಒಂದು ವೇಳೆ ಅವರಿಗೆ ಗೊತ್ತಿದ್ರೆ ಪಿಂಚಣಿ ಯೋಜನೆಯಲ್ಲಿ ಇವರು ಇಷ್ಟೊಂದು ಬೇಜವಾಬ್ದಾರಿತನ ಮಾಡ್ತಿರ್ಲಿಲ್ಲ ಬಿಡಿ. ರಾಜ್ಯದಲ್ಲಿ ಪಿಂಚಣಿ ಯೋಜನೆ ಗೊಂದಲದ ಗೂಡಾಗಿದೆ. ಸರ್ಕಾರ ಬೋಗಸ್ ಪಿಂಚಣಿದಾರರನ್ನ ತಡೆಯಲು ಸದ್ಯ ಹಳೆ ಕೆಲ ಪಿಂಚಣಿದಾರರನ್ನ ಹೊರತುಪಡಿಸಿ ಉಳಿದವರ ಪಿಂಚಣಿ ನಿಲ್ಲಿಸಿದೆ. ಮುಖ್ಯಮಂತ್ರಿಗಳು ಸದಾನಂದ ಗೌಡರು ನಾನು 2 ತಿಂಗಳಲ್ಲಿ ಇದನ್ನು ಸರಿಪಡಿಸ್ತೇನೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದರು. ಆದರೆ ಇವತ್ತಿನವರೆಗೂ ಕೂಡ ಆ ಪೆನ್ಷನ್ ಕೊಡ್ತಕ್ಕಂಥ ಪ್ರಕ್ರಿಯೆ ಇನ್ನೂ ಪ್ರಾರಂಭ ಆಗಿಲ್ಲ. ಇವನ್ನ ಹೊಸದಾಗಿ ಅಪ್ಲಿಕೇಶನ್ ಕೂಡ ತಗೊಳ್ತಾ ಇಲ್ಲ. ಹಳೇದನ್ನು ಕೊಡಲಿಲ್ಲ, ಹೊಸ ಅಪ್ಲಿಕೇಶನ್ನು ತಗೊಳ್ಳಿಲ್ಲ. ಅಂದರೆ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಆದರೆ ಈ ಬಗ್ಗೆ ನಮ್ಮ ಸಚಿವರು ಮುಖ್ಯಮಂತ್ರಿಗಳಲ್ಲೇ ಗೊಂದಲ ಇದ್ದಂತಿದೆ. ಯಾಕೆ ಅಂತೀರಾ? ಮೊದಲು ಇವರ ಮಾತು ಕೇಳಿ. 7 ಡಿಸ್ಟ್ರಿಕ್ಟ್ ಬಿಟ್ಟು ಉಳಿದು ಕೊಟ್ಟಿದೆ. 7 ಡಿಸ್ಟ್ರಿಕ್ಟ್ ಇದ್ದು ಒಂದು 10 ದಿವಸಕ್ಕೆ ಸ್ಕೂಟಿಂಗ್ ಮುಗಿತದೆ, ಕೊಡ್ತೀವಿ. ಆಮೇಲೆ 10 ದಿನದಲ್ಲೇ ಸಾರ್ಟ್ ಔಟ್ ಆಗುತ್ತೆ. ಇವರ ಪ್ರಕಾರ 7 ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತೆ ಪಿಂಚಣಿ ವಿತರಣೆ ಆಗ್ತಿದೆ. ಆದರೆ ಕಳೆದ ಗುರುವಾರ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ನಲ್ಲಿ ಸದಸ್ಯ ಇ ಕೃಷ್ಣಪ್ಪ ಅವರ ಪ್ರಶ್ನೆಗೆ ಕೊಟ್ಟ ಉತ್ತರ ನೋಡಿ. ಮುಖ್ಯಮಂತ್ರಿಗಳ ಪ್ರಕಾರ ಬಳ್ಳಾರಿ, ಬಿಜಾಪುರ, ಬಾಗಲಕೋಟೆ ಹಾಗೂ ರಾಯಚೂರು ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಪಿಂಚಣಿ ನೀಡುತ್ತಿರುವುದಲ್ಲದೆ ಹೊಸ ಮಂಜೂರಾತಿ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ. ತಮಾಷೆ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇನ್ನೂ ದಾಖಲಾತಿ ಪರಿಶೀಲನಾ ಕಾರ್ಯವೇ ಮುಗಿದಿಲ್ಲ. ಪರಿಶೀಲನೆ ಮುಗಿದು ಸರ್ಕಾರದ ಆದೇಶದ ಬಳಿಕವಷ್ಟೇ ಮತ್ತೆ ಹೊಸ ಪಿಂಚಣಿ ಕೊಡ್ತೀವಿ ಅಂತಾರೆ ಅಧಿಕಾರಿಗಳು. ಮಂಜೂರಾತಿ ಯಾರಿಗೂ ಮಂಜೂರು ಮಾಡಬಾರದು ಅಂತ ಸುತ್ತೋಲೆ ಹೊರಡಿಸಿದ್ರು. ಈ ಪರಿಶೀಲನಾ ಕಾರ್ಯಕ್ರಮ ಮುಗಿಯೋವರೆಗೂ ನಡೆಸಬೇಡಿ ಅಂತ ಹೇಳಿದ್ರು. ಇದು ಬರೀ ಬೆಂಗಳೂರು ನಗರ ಜಿಲ್ಲೆಯ ಕಥೆಯಲ್ಲ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹುಬ್ಬಳ್ಳಿ, ಶಿವಮೊಗ್ಗ, ದಾವಣಗೆರೆ ಸೇರಿದಂತೆ ಅನೇಕ ಜಿಲ್ಲೆಗಳ ಪರಿಸ್ಥಿತಿ ಇದೇ ರೀತಿ ಇದೆ. ಹಾಗಾದ್ರೆ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ತಿಗೆ ಸುಳ್ಳು ಹೇಳಿದ್ರಾ? ಇನ್ನು ಇದೇ ಉತ್ತರದಲ್ಲಿ ಮುಖ್ಯಮಂತ್ರಿಗಳು ಅಂತಾರೆ, ಕಳೆದ ಡಿಸೆಂಬರ್ ತಿಂಗಳವರೆಗೆ ಅರ್ಹ ವ್ಯಕ್ತಿಗಳಿಗೆ ಮಾಶಾಸನ ನೀಡಲಾಗಿದೆ ಅಂತ. ಆದ್ರೆ ನಾವು ಮಾತನಾಡಿಸಿದ ಹೆಚ್ಚಿನ ಎಲ್ಲರೂ ಅರ್ಹ ಪಿಂಚಣಿದಾರರೇ. ಅವರು ಒಂದೇ ಕಡೆ ಒಂದೇ ಪಿಂಚಣಿ ಪಡೀತಿದ್ದಾರೆ. ಆದ್ರೆ ಅವರಿಗೆ ಕಳೆದ 10 ತಿಂಗಳಿನಿಂದ ಮಾಶಾಸನವೇ ಬರ್ತಿಲ್ವಲ್ಲ ಮುಖ್ಯಮಂತ್ರಿಗಳೇ, ಇವರೇನ್ ತಪ್ಪು ಮಾಡಿದ್ದಾರೆ? ನಾವು ಬಡವರು ಸರ್, ಇಬ್ಬರು ಮೂವರು ಮಕ್ಕಳಿದಾರ. ಈ ವಯಸ್ಸಿಗೆ ಅವ್ರು ತಿಳ್ಕೊಂಡು ವರ್ಷ ಆಯ್ತು ಸರ್. ಇಷ್ಟವರೆಗೆ ಇನ್ನೂ ಬಂದಿಲ್ಲ ಸರ್, ಮಾಡ್ತೀನಿ. ಸಚಿವ VS ಆಚಾರ್ಯ ಅವರು ಹೇಳಿದ್ದನ್ನ ಕೇಳಿದ್ರ? 2007ರ ಬಳಿಕ 16 ಲಕ್ಷ ಇದ್ದ ಪಿಂಚಣಿದಾರರ ಸಂಖ್ಯೆ 40 ಲಕ್ಷಕ್ಕೇರಿತಂತೆ. ಅದರಲ್ಲಿ 50% ಮಂದಿ ಬೋಗಸ್ ಪಿಂಚಣಿದಾರರಂತೆ. ಹಾಗಾದ್ರೆ ಇದರಲ್ಲಿ ಆಡಳಿತ ಪಕ್ಷದವರ ಕೈವಾಡ ಇದೆಯಾ, ಅಥವಾ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಜನರೇ ಇಷ್ಟು ಭ್ರಷ್ಟರಾದ್ರ? ಸರ್ಕಾರ ಪಿಂಚಣಿ ನಿಲ್ಲಿಸಿರುವ ವಿಚಾರ ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿದೆ. ಕಾರಣ ಇದು ಬಡವರಿಗೆ ಸಂಬಂಧಿಸಿದ ವಿಷಯ ಅಂತಲೋ ಏನೋ. ಪಿಂಚಣಿ ಬರ್ತಿಲ್ಲ ಅಂತ ದೂರು ಕೊಡುವವರಿಗೆ ಏನೋ ಒಂದು ಕಾರಣ ಹೇಳಿ ಅಧಿಕಾರಿಗಳು ಸಾಗ ಹಾಕ್ತಿದ್ರು. ಇದರ ಬಗ್ಗೆ ಜನರಿಗೆ ಅಜ್ಞಾನ ಇದ್ದೇ ಇದೆ. ತಮಾಷೆ ಅಂದ್ರೆ ಕೆಲ ತಹಶೀಲ್ದಾರ್ಗಳಿಗೂ ಮಾಹಿತಿಯ ಕೊರತೆ ಇದೆ. ನೀವು ಸ್ಪೆಷಲ್ ತಹಶೀಲ್ದಾರ್ಗೆ ಒಂದ್ಸರಿ ಇಂಟರ್ವ್ಯೂ ಮಾಡಿ, ಶಿ ವಿಲ್ ಗಿವ್ ಫುಲ್ ಡೀಟೇಲ್ಸ್. ಆಮೇಲೆ ಯಾವುದು ಎಷ್ಟು ಪೆನ್ಷನ್ ಇತ್ತು, ಎಷ್ಟು ಕೇಸಸ್ ಇತ್ತು, ಎಷ್ಟು ವೆರಿಫಿಕೇಷನ್ ಮಾಡಿದ್ವಿ, ಯಾವ ಮುಗಿಯುತ್ತೆ, ಯಾವೆಲ್ಲ ಕೊಡ್ತಾರೆ ಅಂತೇಳಿ ಅವ್ರು ಮಾಡ್ತಾರೆ. ಹರಿಶಿಲ್ಪ ಅಂತ ಇದ್ದಾರೆ, ಅವ್ರು ಇಂಟರ್ವ್ಯೂ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ರಾಜ್ಯದ 26 ಜಿಲ್ಲೆಗಳಲ್ಲಿ ಭೌತಿಕ ಪರಿಶೀಲನಾ ಕಾರ್ಯ ಮುಗಿದಿದೆ ಅಂತ ಮುಖ್ಯಮಂತ್ರಿಗಳು ಒಂದೆಡೆ ಹೇಳ್ತಾರೆ. ಇನ್ನೊಂದೆಡೆ ನಮ್ಮ ರಾಜ್ಯದಲ್ಲಿ 29,407 ಹಳ್ಳಿಗಳಿವೆ. ಅಷ್ಟು ಬೇಗ ಹೇಗೆ ಪರಿಶೀಲನಾ ಕಾರ್ಯ ಮುಗಿಸೋದು ಅಂತ ಸಚಿವರು ಹೇಳ್ತಾರೆ. 2-3 ತಗೊಳ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡಲಿಕ್ಕೆ 1-2 ದಿವಸದಲ್ಲಿ ಆಗೋದಿಲ್ಲ. ರಾಜ್ಯದಲ್ಲಿ 29,407 ಹಳ್ಳಿದಾವೆ, 55,000 ಜನವಸತಿ ಅದಾವೆ. ಎಲ್ಲ ಕಡೆ ಪರಿಶೀಲನೆ ಮಾಡಲಿಕ್ಕೆ 1-2 ದಿವಸದಲ್ಲಿ ಆಗೋದಿಲ್ಲ. ಆ ಕಾರಣಕ್ಕಾಗಿ 1-2 ತಿಂಗಳು ತೊಂದರೆ ಆಗಿದೆ ಬಡವರಿಗೆ.
ನಿಜಾಂಶ ಅಂದ್ರೆ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಿಗರಲ್ಲಿ ಪಿಂಚಣಿದಾರರ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಹೇಳಿದೆ. ಆದರೆ ವೈಜ್ಞಾನಿಕ ರೀತಿಯಲ್ಲಿ ದಾಖಲೆಗಳ ಸಂಗ್ರಹ ಹಾಗೂ ಪರಿಶೀಲನೆ ನಡೆಯುತ್ತಿಲ್ಲ. ಅಧಿಕಾರಿಗಳು ಅವಸರದಲ್ಲಿ ಅರ್ಹ ಪಿಂಚಣಿದಾರರ ಪಟ್ಟಿ ಮಾಡಲು ಹೋಗಿ ಬದುಕಿದ್ದವರನ್ನ ಸತ್ತವರ ಪಟ್ಟಿಗೆ ಸೇರಿಸುವಂಥ ಅಥವಾ ಮನೆಯಲ್ಲೇ ವಾಸವಿದ್ರೂ ವಲಸೆ ಹೋಗಿದ್ದಾರೆ ಅಂತ ದಾಖಲಿಸೋ ಭಾರೀ ಎಡವಟ್ಟುಗಳನ್ನ ಮಾಡುತ್ತಿದ್ದಾರೆ. ಇದಕ್ಕೆ ಉಡುಪಿಯ ಕೋಡಿಬೆಟ್ಟಿನ ಈ ಉದಾಹರಣೆಗಳೇ ಸಾಕ್ಷಿ. 50 ರೂಪಾಯಿ ಇರುವಾಗ ಬಂದ ಹಣವನ್ನು ಈಗ ಸತ್ತು ಹೋಗಿದ್ದಾರೆ ಅಂತ ಬರೆದು ಹಾಕಿದ್ದಾರೆ. ಹೋಗಿ ಕೇಳಿದೆ ಪಂಚಾಯತಿಯಲ್ಲಿ ಕೇಳುವಾಗ ಅವರು ಹೇಳಿದರು ಅದು ಇನ್ನು ಮಾಡಲಿಕ್ಕೆ ಆಗೋದಿಲ್ಲ, 60 ವರ್ಷದ ಬೇಕಾದರೆ ಮಾಡುವ, ಸಾರಿ ನಾನು ಬರ್ದದ್ದಲ್ಲ ಅಂತ ಹೇಳಿದರು ಅವರು. 5 ವರ್ಷದಿಂದ ಇಲ್ಲೇ ಇದ್ದೇವೆ, ಮನೆ ಮಾಡಿಯೇ ಇದ್ದೇವೆ. ಆದರೂ ಅವರು ಈಗ ವಲಸೆ ಹೋಗಿದ್ದಾರೆ ಅಂತ ಅರ್ಜಿ ಹೋಗಿದೆ ತಾಲೂಕಿಗೆ. ಮತ್ತು ನಾವು ನೋಡಿ ಹೋಗುವಾಗ ಪಂಚಾಯತಿಗೆ ಹೋಗಿ ಕೇಳುವಾಗ ಅದು ಇಲ್ಲ, ಅರ್ಜಿ ಹಾಗೆ ಹೀಗೆ ಆಗಿದೆ ಅಂತ ಹೇಳಿದರು. ದಾಖಲೆಗಳೆಲ್ಲ ಸಂಗ್ರಹವಾಗಿ ಮತ್ತೆ ಅದು ಕಂಪ್ಯೂಟರ್ ಒಳಗೆ ಸೇರಿ ಸ್ಮಾರ್ಟ್ ಕಾರ್ಡ್ ಆಗಿ ಹೊರಗೆ ಬರಲು ಇನ್ನೂ 6-7 ತಿಂಗಳು ಬೇಕಾದೀತು. ಇನ್ನು ಬಡವರ ವಿಚಾರದಲ್ಲಿ ಸರ್ಕಾರಕ್ಕೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಅಸಡ್ಡೆ ಜಾಸ್ತಿ ಇರೋದ್ರಿಂದ ಅದು ಇನ್ನೂ ವಿಳಂಬ ಆದರೂ ಅಚ್ಚರಿಯೇನಿಲ್ಲ. ಆದರೆ ಪಿಂಚಣಿಯನ್ನು ಮರುಪಡೆಯಲು ಪಿಂಚಣಿದಾರರು ಕಚೇರಿಗಳಿಗೆ ಅಲೆಯುವ ಅವಶ್ಯಕತೆ ಇಲ್ಲ. ಸರ್ಕಾರಿ ಅಧಿಕಾರಿಗಳೇ ಮನೆಗೆ ಬಂದು ನಿಮ್ಮ ದಾಖಲೆಗಳನ್ನು ಸಂಗ್ರಹಿಸುತ್ತಾರಂತೆ. ಅಲ್ಲಿಯವರೆಗೆ ಕಾಯಬೇಕು ಅನ್ನೋದು ಇವರ ಮನವಿ. ಆ ರೀತಿ ನಿರಾಶೆ ಭಾವನೆ ಕಂಡುಬರೋದು ಮಾಮೂಲಿನೇ ಇರುತ್ತೆ. ಈಗ ನಾವೇನು ಈಗ ನಿಂತಿರೋವರೆಗೆ ಈಗ ಸರ್ಕಾರದ ಡೈರೆಕ್ಷನ್ ಏನು ಕೊಡ್ತಾರೆ ನಮಗೆ, ಅದ್ರ ಪ್ರಕಾರ ನಮ್ಮ ಸಿಬ್ಬಂದಿನೇ ಅವ್ರ ಮನೆ ಹತ್ರನೇ ಕಳಿಸ್ಬಿಟ್ಟು ಅಂಥ ಫಲಾನುಭವಿಗಳು ಬಡತನ ರೇಖೆಗಿಂತ ಕಡಿಮೆ ಬಡತನದಾಗ ಇರೋವಂಥವ್ರಿಗೆ ಗುರುತಿಸಿ ಅವರಿಗೆ ಬೇರೆ ಒಂದು ಫಾರ್ಮೇಟ್ ಸರ್ಕ್ಯುಲರ್ ಪ್ರಕಾರ ಫಾರ್ಮೇಟ್ ಬರುತ್ತೆ, ಅದ್ರ ಪ್ರಕಾರ ನಾವು ಮಂಜೂರಿ ಮಾಡಿಕೊಡೋದು. ಸರ್ಕಾರ ಬೋಗಸ್ ಪಿಂಚಣಿದಾರರಿಗೆ ಬ್ರೇಕ್ ಹಾಕುವ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದೆ. ಆದರೆ ಅದು ವೈಜ್ಞಾನಿಕವಾಗಿ ಪ್ರಾಮಾಣಿಕವಾಗಿ ನಡೆಯಲಿ. ಇಲ್ಲದಿದ್ರೆ ಮತ್ತೆ ಅನರ್ಹರು ಪಟ್ಟಿ ಸೇರುವ ಎಲ್ಲಾ ಸಾಧ್ಯತೆಗಳೂ ಇವೆ. ಸರ್ಕಾರ ಬಡವರಿಗೆ ಭಿಕ್ಷೆ ಕೊಡೋ ರೀತಿಯಲ್ಲಿ ಪಿಂಚಣಿ ಕೊಡ್ತಿದೆ. ಈ ಪಿಂಚಣಿಯಿಂದ ಬಡವ ಉದ್ಧಾರ ಆಗೋದು ಅಷ್ಟರಲ್ಲೇ ಇದೆ ಬಿಡಿ. ಬರೀ ವೋಟ್ ಬ್ಯಾಂಕಿಗಾಗಿ ಪಿಂಚಣಿ ಯೋಜನೆ ರೂಪಿಸುವ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಒಂದು ವೇಳೆ ಸರ್ಕಾರಕ್ಕೆ ನಿಜವಾಗ್ಲೂ ಬಡವರನ್ನ ಉದ್ಧಾರ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಕೆಲವು ಅರ್ಹದಾರರಿಗೆ ಪಿಂಚಣಿ ಕೊಟ್ಟು ಅವರ ಮುಂದಿನ ಪೀಳಿಗೆ ಸರ್ಕಾರದ ಮುಂದೆ ಕೈಯೊಡ್ಡುವುದನ್ನು ನಿಲ್ಲಿಸಬಹುದು. ಆದರೆ ಆ ದೊಡ್ಡ ಮನಸ್ಸು ಸರ್ಕಾರವನ್ನಾಳುವವರಿಗೆ ಬೇಕಲ್ಲ. ಇನ್ನೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಕವರ್ ಸ್ಟೋರಿಯಲ್ಲಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಕವರ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.